ಯಮಲೋಕ ಇದೆಯೇ? ಯಮಲೋಕ ತಲುಪಲು ಎಷ್ಟು ಸಮಯ ಬೇಕಾಗುತ್ತೆ? ಟಿವಿ5 ಡಿಜಿಟಲ್ಗೆ ಸ್ವಾಗತ. ನಾನು ಶ್ರೀರಕ್ಷಾ. ಒಬ್ಬ ವ್ಯಕ್ತಿ ಕೊನೆ ಉಸಿರು ಎಳೆದ ತಕ್ಷಣದಲ್ಲಿ ನಿಜವಾಗ್ಲೂ ಏನಾಗುತ್ತೆ? ಆತ್ಮ ದೇಹವನ್ನ ಬಿಟ್ಟು ತಕ್ಷಣವೇ ಸ್ವರ್ಗಕ್ಕೆ ಹೋಗುತ್ತದೆಯೇ, ಅಥವಾ ನರಕಕ್ಕೆ ಹೋಗುತ್ತದೆಯೇ, ಅಥವಾ ಯಮಲೋಕಕ್ಕೆ ತಲುಪಲು ಹಲವು ದಿನಗಳ ಪ್ರಯಾಣವಿದೆಯೇ? ಮನುಷ್ಯ ಸತ್ತ ನಂತರ ಆತ್ಮ ಏನು ಮಾಡುತ್ತೆ? ಒಂದು ಕ್ಷಣ ನಿಮ್ಮ ಹೃದಯ ಬಡಿತ ನಿಂತ್ರೆ ಮುಂದಿನ ಕ್ಷಣದಲ್ಲಿ ಏನಾಗುತ್ತೆ? ಕಣ್ಣು ಮುಚ್ಚಿದ ತಕ್ಷಣ ಎಲ್ಲವೂ ಮುಗಿದು ಹೋಗ್ಬಿಡುತ್ತದೆಯೇ, ಅಥವಾ ಅಲ್ಲಿಂದಲೇ ಮತ್ತೊಂದು ನಿಗೂಢ ಪ್ರಯಾಣ ಆರಂಭವಾಗುತ್ತದೆಯೇ? ನಿಮ್ಮ ಮನೆಯವರು ನಿಮ್ಮ ಪಾರ್ಥಿವ ಶರೀರದ ಮುಂದೆ ಕಣ್ಣೀರು ಹಾಕ್ತಿರುವಾಗ ನಿಮ್ಮ ಆತ್ಮ ಅಲ್ಲೇ ಅದನ್ನೆಲ್ಲ ನೋಡುತ್ತಿರುತ್ತದೆಯೇ? ಯಮದೂತರು ನಿಜವಾಗಿಯೂ ಬರುತ್ತಾರೆಯೇ? ಯಮಲೋಕ ಎಂದ್ರೆ ನಿಜಕ್ಕೂ ಇದೆಯೇ? ಆತ್ಮ ಶಾಂತಿ ತಲುಪಲು ಎಷ್ಟು ದಿನಗಳು ಬೇಕಾಗುತ್ತವೆ? ಯಮಧರ್ಮ ರಾಜ ಮುಂದೆ ಪ್ರತಿಯೊಬ್ಬರೂ ನಮ್ಮ ಬದುಕಿನ ಲೆಕ್ಕ ಕೊಡಬೇಕಾಗುತ್ತದೆಯೇ? ಅಷ್ಟಕ್ಕೂ ಸತ್ತ ನಂತರ ಆ ಮನುಷ್ಯನ ಆತ್ಮ ಏನು ಮಾಡುತ್ತದೆ? ಈ ಎಲ್ಲ ಪ್ರಶ್ನೆಗಳಿಗೆ ಸಾವಿರಾರು ವರ್ಷಗಳ ಹಿಂದೆಯೇ ಗರುಡ ಪುರಾಣ ಒಂದು ವಿಭಿನ್ನ ಉತ್ತರ ನೀಡಿದೆ. ಹಾಗಿದ್ರೆ ಧಾರ್ಮಿಕ ಗ್ರಂಥದ ಪ್ರಕಾರ ಯಾವುದೇ ಒಬ್ಬ ವ್ಯಕ್ತಿಯು ಸತ್ತ ಮೇಲೆ ಏನೆಲ್ಲ ಆಗ್ತಾನೆ? ಎಷ್ಟು ದಿನದ ನಂತರ ಆತ್ಮಕ್ಕೆ ಮುಕ್ತಿ ದೊರೆಯುತ್ತದೆ? ಹಾಗಿದ್ರೆ ಸತ್ತ ಮೇಲೆ ಏನೆಲ್ಲ ನಡೆಯುತ್ತದೆ? ಬನ್ನಿ, ಗರುಡ ಪುರಾಣದಲ್ಲಿ ವಿವರಿಸಲಾಗಿರುವಂತಹ ಆ ಒಂದು ರಹಸ್ಯಮಯ ಪ್ರಯಾಣದೊಳಗೆ ಪ್ರವೇಶಿಸೋಣ. ಗರುಡದ ಪುರಾಣ ಏನು ಹೇಳುತ್ತೆ ಎಂಬುದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ತಾ ಹೋಗೋಣ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಹೇಳುವಂತೆ ಆತ್ಮಕ್ಕೆ ಹುಟ್ಟಿಲ್ಲ, ಸಾವು ಕೂಡ ಇಲ್ಲ. ನಾಶವಾಗುವುದು ಕೇವಲ ದೇಹ ಮಾತ್ರ. ಆತ್ಮವೊಂದು ದೇಹವನ್ನ ಬಿಟ್ಟು ಮತ್ತೊಂದು ಪಯಣ ಆರಂಭಿಸುತ್ತದೆ. ಇದೇ ವಿಚಾರವನ್ನ ಗರುಡ ಪುರಾಣ ಇನ್ನಷ್ಟು ವಿಸ್ತಾರವಾಗಿ ವಿವರಿಸುತ್ತದೆ. ವಿಷ್ಣುವಿನ ವಾಹನವಾದಂತಹ ಗರುಡನು ಶ್ರೀ ಮಹಾವಿಷ್ಣುವನ್ನ ಕೇಳ್ತಾನೆ, ಪ್ರಭು, ಮನುಷ್ಯನು ಸತ್ತ ನಂತರ ಆತ್ಮಕ್ಕೆ ಏನಾಗುತ್ತೆ? ಯಮಲೋಕ ತಲುಪಲು ಎಷ್ಟು ಸಮಯ ಬೇಕಾಗುತ್ತೆ? ಆಗ ಶ್ರೀ ಮಹಾವಿಷ್ಣುನು ಆತ್ಮದ ರಹಸ್ಯವನ್ನ, ಪ್ರಯಾಣವನ್ನ ವಿವರಿಸ್ತಾನೆ. ಗರುಡ ಪುರಾಣದ ಪ್ರಕಾರ ಮರಣವು ಏಕಾಏಕಿ ಸಂಭವಿಸುವಂತಹ ಘಟನೆಯಲ್ಲ. ಮರಣ ಸಮೀಪಿಸಿದಾಗ ಮನುಷ್ಯನ ಮಾತು ನಿಧಾನವಾಗುತ್ತದೆ, ದೇಹದ ಶಕ್ತಿ ಕ್ಷೀಣಿಸುತ್ತದೆ, ಜೀವನದಲ್ಲಿ ಮಾಡಿದಂತಹ ಒಳ್ಳೆಯ ಕೆಲಸಗಳು ನೆನಪಾಗುತ್ತೆ, ಕೆಟ್ಟ ಕೆಲಸಗಳು ನೆನಪಾಗುತ್ತವೆ, ಘಟನೆಗಳು ಅವನ ಮನಸ್ಸಿನಲ್ಲಿ ಚಿತ್ರದಂತೆ ಮೂಡಲು ಶುರುವಾಗುತ್ತದೆ ಎಂದು ಪುರಾಣ ಹೇಳುತ್ತದೆ. ಕೊನೆಯ ಉಸಿರು ನಿಂತ ತಕ್ಷಣ ಆತ್ಮ ಸೂಕ್ಷ್ಮ ರೂಪದಲ್ಲಿ ದೇಹದಿಂದ ಹೊರಬರುತ್ತದೆ. ಆ ಕ್ಷಣದಿಂದ ದೇಹ ಮತ್ತು ಆತ್ಮದ ಸಂಬಂಧ ಸಂಪೂರ್ಣವಾಗಿ ಕೊನೆಗೊಳ್ಳುತ್ತದೆಯಂತೆ. ಗರುಡ ಪುರಾಣದ ಪ್ರಕಾರ ಆತ್ಮ ದೇಹವನ್ನ ಬಿಟ್ಟು ತಕ್ಷಣವೇ ಯಮಲೋಕಕ್ಕೆ ಹೋಗುವುದಿಲ್ಲ. ಯಮದೂತರು ಆತ್ಮವನ್ನ ತಮ್ಮ ವಶಕ್ಕೆ ತೆಗೆದುಕೊಳ್ತಾರೆ. ಜೀವನದಲ್ಲಿ ಧರ್ಮ ಮಾರ್ಗದಲ್ಲಿ ನಡೆದವರಿಗೆ ಈ ಒಂದು ಅನುಭವ ಶಾಂತವಾಗಿರುತ್ತದೆ. ಆದ್ರೆ ಪಾಪ ಕರ್ಮ ಮಾಡಿದವರಿಗೆ ಈ ಒಂದು ಪ್ರಯಾಣವೇ ಕಠಿಣವಾಗಿರುತ್ತದೆ ಎಂದು ಪುರಾಣ ವಿವರಿಸುತ್ತದೆ. ಇದೇ ಕಾರಣಕ್ಕೆ ಹಿರಿಯರು ಬದುಕಿರುವಾಗಲೇ ಒಳ್ಳೆಯ ಕೆಲಸವನ್ನ ಮಾಡಬೇಕು ಅಂತ ಹೇಳ್ತಾ ಇರ್ತಾರೆ. ಅನೇಕರು ಕೇಳುವ ಪ್ರಶ್ನೆ, ಆತ್ಮ 13 ದಿನಗಳ ಕಾಲ ಮನೆಯಲ್ಲೇ ಇರುತ್ತದೆಯೇ? ಪುರಾಣದ ಪ್ರಕಾರ ಹೌದು. ಮರಣದ ನಂತರ ಮೊದಲ 13 ದಿನಗಳಲ್ಲಿ ಆತ್ಮ ತನ್ನ ಕುಟುಂಬವನ್ನ ನೋಡುತ್ತಿರುತ್ತದೆ ಎಂಬ ನಂಬಿಕೆ ಇದೆ. ತನ್ನ ದೇಹಕ್ಕೆ ನಡೆಯುವಂತಹ ಆತ್ಮ ಸಂಸ್ಕಾರ, ಬಂಧುಗಳ ಅಳಲು, ಪಿಂಡದ ದಾನ, ಶ್ರಾದ್ದ ಸೇರಿದಂತೆ ಪ್ರತಿಯೊಂದು ವಿಧಿವಿಧಾನವನ್ನ ಅದು ಗಮನಿಸುತ್ತದೆ ಎಂದು ಗ್ರಂಥದಲ್ಲಿ ಉಲ್ಲೇಖಿಸಲಾಗಿದೆ. ಅದಕ್ಕಾಗಿಯೇ ಹಿಂದೂ ಸಂಪ್ರದಾಯದಲ್ಲಿ 10 ದಿನಗಳ ಕರ್ಮ, 11ನೆಯ ದಿನ, 12ನೆಯ ದಿನ ಹಾಗೂ 13ನೆಯ ದಿನ ವಿಧಿವಿಧಾನಗಳಿಗೆ ಅತ್ಯಂತ ಮಹತ್ವವನ್ನ ನೀಡಲಾಗುತ್ತೆ. 13ನೆಯ ದಿನ ನಂತರ ಆತ್ಮದ ನಿಜವಾದ ಪ್ರಯಾಣ ಆರಂಭವಾಗುತ್ತೆ ಎಂದು ಗರುಡ ಪುರಾಣ ಹೇಳುತ್ತೆ. ಯಮದೂತರು ಮತ್ತೆ ಬಂದು ಆತ್ಮವನ್ನ ಯಮಲೋಕದತ್ತ ಕರೆದೊಯ್ತಾರೆ. ಈ ಒಂದು ಪ್ರಯಾಣ ಸಾಮಾನ್ಯ ಪ್ರಯಾಣವಾಗಿರುವುದಿಲ್ಲ. ಅದು ಕರ್ಮದ ಆಧಾರದ ಮೇಲೆ ನಡೆಯುವಂತಹ ಆಧ್ಯಾತ್ಮಿಕ ಪಯಣವಾಗಿರುತ್ತದೆ. ಈ ಒಂದು ಸಂಪೂರ್ಣ ಯಾತ್ರೆ ಮುಗಿದು ಯಮಲೋಕ ತಲುಪಲು ಸುಮಾರು 47 ದಿನಗಳು ಬೇಕಾಗುತ್ತೆ ಎಂದು ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ. ಈ ಒಂದು ಅವಧಿಯಲ್ಲಿ ಆತ್ಮ ಅನೇಕ ಹಂತವನ್ನ ದಾಟುತ್ತೆ ಅಂತ ಹೇಳಲಾಗುತ್ತೆ. ಈ ಮಾರ್ಗದಲ್ಲೇ ಅತ್ಯಂತ ಭಯಾನಕವಾದಂತಹ ಒಂದು ಸ್ಥಳವೆಂದ್ರೆ ಅದು
ವೈತಣಿ ನದಿ ಇದು ಸಾಮಾನ್ಯ ನದಿಯಲ್ಲ. ಪಾಪ ಕರ್ಮ ಮಾಡಿದವರಿಗೆ ಇದು ದುರ್ಗಮನವಾದಂತಹ ಭಯಾನಕವಾಗಿರುವಂತಹ ನದಿಯಾಗಿ ಕಾಣಿಸುತ್ತದೆ. ಅದನ್ನ ದಾಟುವಾಗ ಅವರು ಅಪಾರ ಕಷ್ಟಗಳನ್ನ ಅನುಭವಿಸುತ್ತಾರೆ ಎಂದು ವಿವರಿಸಲಾಗಿದೆ. ಆದರೆ ಧರ್ಮ, ದಾನ, ದಯೆ, ಭಕ್ತಿ, ಸತ್ಯ ಮತ್ತು ಸೇವೆಯನ್ನ ಜೀವನ ನಡೆಸ್ತಾ ಇರುವಂತಹವ್ರಿಗೆ, ಅಂದ್ರೆ ಒಳ್ಳೆಯ ಕೆಲಸವನ್ನ ಮಾಡಿದಂಥವರಿಗೆ ಇದು ಪುಣ್ಯಾತೀತ. ಇದೇ ಪ್ರಯಾಣ ಸುಲಭವಾಗಿರುತ್ತದೆ. ಗೋಸೇವೆ ಹಾಗೂ ಧರ್ಮ ಆಚರಣೆಯಿಂದ ವೈತಣಿ ದಾಟಲು ಅನುಕೂಲವಾಗುತ್ತದೆ ಎಂಬ ನಂಬಿಕೆಯು ಪುರಾಣದಲ್ಲಿ ಉಲ್ಲೇಖವಾಗಿದೆ. 47 ದಿನಗಳ ಈ ಒಂದು ಪ್ರಯಾಣದ ನಂತರ ಆತ್ಮ ಯಮಧರ್ಮರಾಜನ ಸಭೆಗೆ ತಲುಪುತ್ತದೆ ಎಂದು ಪುರಾಣ ಹೇಳುತ್ತದೆ. ಅಲ್ಲಿ ಚಿತ್ರಗುಪ್ತನು ಪ್ರತಿಯೊಬ್ಬ ಮನುಷ್ಯನ ಜೀವನದ ಸಂಪೂರ್ಣ ಲೆಕ್ಕವನ್ನ ಮಂಡಿಸುತ್ತಾನೆ. ನಾವು ಯಾರಿಗೂ ತಿಳಿಯುವುದಿಲ್ಲ ಎಂದು ಭಾವಿಸಿ ಮಾಡಿದಂತಹ ಪ್ರತಿಯೊಂದು ಕೆಲಸವು, ಪ್ರತಿಯೊಂದು ಮಾತು, ಪ್ರತಿಯೊಂದು ಕರ್ಮವೂ ಅಲ್ಲಿ ದಾಖಲಾಗಿರುತ್ತದೆ ಎಂದು ಪುರಾಣ ನಂಬಿಕೆ ಇದೆ. ಒಳ್ಳೆಯ ಕರ್ಮಗಳು ಒಂದು ಕಡೆ, ಪಾಪದ ಕರ್ಮಗಳು ಮತ್ತೊಂದು ಕಡೆ ತೂಗಲ್ಪಡುತ್ತದೆಯಂತೆ. ಅದರ ಆಧಾರದ ಮೇಲೆ ಯಮಧರ್ಮ ರಾಜನು ತೀರ್ಪು ನೀಡುತ್ತಾನೆ. ಪುಣ್ಯ ಹೆಚ್ಚಿದ್ದರೆ ಸ್ವರ್ಗದ ಅನುಭವ ಸಿಗುತ್ತೆ, ಪಾಪ ಹೆಚ್ಚಿದ್ರೆ ನರಕದ ಅನುಭವ ಮೂಲಕ ಆತ್ಮವನ್ನ, ಕರ್ಮ ಫಲವನ್ನ ಅನುಭವಿಸುತ್ತದೆ ಎಂದು ಹೇಳಲಾಗುತ್ತೆ. ನಂತರ ಉಳಿದ ಕರ್ಮಗಳ ಆಧಾರದ ಮೇಲೆ ಪುನರ್ಜನ್ಮ ಸಿಗುತ್ತದೆ. ಆದರೆ ಜೀವನದಲ್ಲೇ ಪರಮಾತ್ಮನನ್ನ ಅರಿತು ಮೋಕ್ಷ ಪಡೆದವರಿಗೆ ಮಾತ್ರ ಜನನ ಮರಣ ಚಕ್ರವೇ ಅಂತ್ಯಗೊಳ್ಳುತ್ತದೆ ಎಂದು ಗರುಡ ಪುರಾಣ ತಿಳಿಸುತ್ತದೆ. ಮೂಲ ಸಂದೇಶ ಭಯ ಹುಟ್ಟಿಸೋದಲ್ಲ, ಬದುಕಿರುವಾಗ ಹೇಗೆ ಬದುಕಬೇಕು ಎಂಬುದನ್ನ ನೆನಪಿಸುವುದು. ನಾವು ಸಂಪಾದಿಸಿದಂತಹ ಹಣ, ಮನೆ, ಜಮೀನು, ಆಸ್ತಿ, ಅಧಿಕಾರ, ಹುದ್ದೆ, ಕೀರ್ತಿ ಯಾವುದು ನಮ್ಮೊಂದಿಗೆ ಬರುವುದಿಲ್ಲ. ಆದರೆ ನಾವು ಮಾಡಿದಂತಹ ಧರ್ಮ, ದಾನ, ದಯೆ, ಸತ್ಯ, ಪ್ರಾಮಾಣಿಕತೆ, ಭಕ್ತಿ, ಪರಮೋಪಕಾರ ಮತ್ತು ಸಾರ್ಥಕತೆಯ ಮಾತ್ರ ಆತ್ಮದ ಮುಂದಿನ ಪ್ರಯಾಣದಲ್ಲಿ ಜೊತೆಯಾಗುತ್ತವೆ ಎಂದು ಈ ಒಂದು ಪುರಾಣ ಸಾರುತ್ತದೆ. ಹೀಗಾಗಿ ಮರಣವನ್ನ ಅಂತ್ಯ ಎಂದು ಅಲ್ಲ, ಹೊಸ ಪಯಣದ ಆರಂಭ ಎಂದು ಗರುಡ ಪುರಾಣ ತೋರಿಸುತ್ತದೆ. ಈ ಒಂದು ನಂಬಿಕೆಯನ್ನ ನಂಬುವುದು ಅಥವಾ ನಂಬದೇ ಇರುವುದು ಪ್ರತಿಯೊಬ್ಬ ವ್ಯಕ್ತಿಯ ಧಾರ್ಮಿಕ ವಿಚಾರವಾಗಿದೆ. ಆದರೆ ಈ ಗ್ರಂಥ ನೀಡುವಂತಹ ಸಂದೇಶ ಮಾತ್ರ ಎಲ್ಲರಿಗೂ ಒಂದೇ. ಬದುಕಿರುವಾಗ ಒಳ್ಳೆಯ ಮನುಷ್ಯರಾಗಿ, ಏಕೆಂದರೆ ಮನುಷ್ಯ ನಿಜವಾದ ಸಂಪತ್ತು ಅವನು ಬಿಟ್ಟು ಹೋಗುವಂತಹ ಆಸ್ತಿಯಲ್ಲ, ಅವನು ಮಾಡಿ ಹೋಗುವಂತಹ ಸತ್ಕಾರ್ಯಗಳೇ. ಇದೇ ಗರುಡ ಪುರಾಣದ ಸಾರ, ಇದೇ ಜೀವನದ ದೊಡ್ಡ ಪಾಠ.